ಅಲ್ವಾ ಫುಲ್ಲು. ಅಯ್ಯೋ ಮಾ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗೆ ಚೆನ್ನಾಗಿರೈಚಿ. ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಪ್ಪ ಅಂತಂದರೆ, ಹಿಂದೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರ್ಬೋದು ಅನ್ಸತ್ತೆ, ಪ್ಯಾಲೇಸ್ ಗ್ರೌಂಡು ಗೈಸ್. ಪ್ಯಾಲೇಸ್ ಗ್ರೌಂಡಲ್ಲಿ ಇದು ಥೈಲ್ಯಾಂಡ್ ಎಕ್ಸ್ಪೋರ್ಟು ಇಂಪೋರ್ಟ್ ಎಲ್ಲ ಇದು ಇರತ್ತಲ್ಲ ಬೇರೆ ದೇಶದ್ದು, ಅದೆಲ್ಲ ಬಂದು ಇದು ಫೇರ್ ಥರ ನಡೆಸ್ತಾರೆ ವರ್ಷನೂ. ನಾವು ಯಾವತ್ತೂ ಬಂದಿಲ್ಲ ಇಲ್ಲಿ, ನಿಮ್ಗೆ ತೋರಿಸೋಣ, ಹಂಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿರುತ್ತೆ, ಯಾವ್ಯಾವ ಥರ ಇರುತ್ತೆ ಅಂತ. ಇದು ಮೇನ್ ಬಂದು ಫರ್ನಿಚರು ಮತ್ತು ಎಕ್ಸ್ಪೋ ಅಂತ ಹಾಕಿದ್ದಾರೆ ನೋಡಿ, ನಿಮ್ಗೆ ಹಿಂದೆ ನೋಡ್ತಾರೆ ಗೊತ್ತಾಗಿರ್ಬೋದು. ಹೋಮ್ ಇಂಟೀರಿಯರು, ಅದೇ ಡೆಕಾರ್ಸು ಸಣ್ಣದು ಆ ಥರದ್ದು. ಲೇಡೀಸ್ ಐಟಮ್ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ನೋಡಿರೋ ಪ್ರಕಾರ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಥರ ಇದೆ. ಬಾಯ್ಸ್ಗೂ ಇದೆಯಾ ಅಥವಾ ಬರೀ ಲೇಡೀಸ್ದೇನಾ, ಬರೀ ಹೋಮ್ ಡೆಕೋರ. ಮೇನ್ ಬಂದ್ಬಿಟ್ಟು ಫರ್ನಿಚರು ಇದು. ನೋಡೋಣ ಯಾವ್ಯಾವ ಥರ ಇದೆ, ಅಥವಾ ನಮ್ಮ ಮಾರ್ಕೆಟಲ್ಲಿ ಸಿಗೋ ಥರದ್ದೇ ಇದೆಯಾ ಅಥವಾ ಏನಾದರೂ ಸ್ಪೆಷಲ್ ಆಗಿದೆಯಾ ಅಂತ ನೋಡೋಣ. ಬನ್ನಿ ಹೋಗೋಣ. ಟಿಕೆಟ್ ಇರ್ಬೋದು. ಇವಾಗ ಟಿಕೆಟ್ ತಗೋಬೇಕಲ್ಲಿ, ಮೋಸ್ಟ್ಲಿ 50 ರುಪೀಸು ಇರಬೇಕು ಟಿಕೆಟ್ ಅಷ್ಟೇ, ಇನ್ನೇನಿಲ್ಲ. ಒಳಗೆ ಹೋಗೋಕ್ಕೆ ಟಿಕೆಟು, ಅಲ್ಲೇನೋ ಪರ್ಚೇಸ್ ಮಾಡೋಕ್ಕೆ ಆಮೇಲೆ ಅದನ್ನು ಅನ್ಕೊಬಿಡ್ಬೇಡಿ. ಒಂದು ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಬರೋಣ. ಬನ್ನಿ ಏನೇನಿದೆ ಅಂತ ಹಂಗೆ ತೋರಿಸ್ತಾ ಇರ್ತೀನಿ, ನೋಡ್ತಾರೆ ಹಂಗೆ ಅಂತ ಹೇಳ್ತಾ ಸ್ಟೇಟ್ ಬನ್ನಿ ಗಾಯ್ಸ್ ಹೋಗೋಣ. ದುಬೈಯಲ್ಲಿರೋದೆಲ್ಲ ಇರಾನು, ಅಫ್ಘಾನಿಸ್ತಾನು, ಥೈಲ್ಯಾಂಡು, ಲೆಬನಾನ್, ಸಿಂಗಾಪುರ್, ಇರಾನ್ ನೋಡಿ, ಅಷ್ಟು ದೇಶದ್ದು ಅಲ್ಲಿ ಐತಲ್ಲ. ಆಲ್ಮೋಸ್ಟ್ ಇದೆ ಅನ್ಸುತ್ತೆ. ಕೊರಿಯಾ ಎಲ್ಲ ಏನೇನಿದೆ ಅಂತ ನೋಡೋಣ ಬನ್ನಿ. ಏನಾದರೂ ಸ್ಪೆಷಲ್ ಆಗಿ ಯೂನಿಕ್ ಆಗಿರೋದಿದ್ರೆ ನನಗೂ ಖುಷಿ ಆಗತ್ತೆ. ಅದೇ ಇರೋದೇ ಇದ್ರೇ ಸ್ವಲ್ಪ ಬೇಜಾರು. ನೋಡೋಣ ಬನ್ನಿ, ನೋಡಿದ್ರೇ ಅಲ್ವಾ ಗೊತ್ತಾಗೋದು. ರೀಲ್ಸಲ್ಲಿ ನಾನು ನೋಡಿರೋ ಪ್ರಕಾರ ಅಷ್ಟೊಂದು ಎಲ್ಲ ನಾರ್ಮಲ್ ಥರನೇ ಇತ್ತು. ಅಂದರೆ ನಾರ್ಮಲ್ ಥರ ಅಂದರೆ ಏನೇನು ಸಿಗತ್ತಾ ಮಾರ್ಕೆಟಲ್ಲಿ ಅದೇ ಥರನೇ ಇತ್ತು. ಏನಾದರೂ ಡಿಫ್ರೆಂಟು ಇರ್ಬೋದೇನೋ, ಒಂದ್ಸಲಿ ನೋಡೋಣ, ಹಂಗೆ ನಿಮಗೂ ತೋರಿಸೋಣ ಅಂತ ಬಂದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಹಂಗೆ ನೋಡ್ತಾ ಇರಿ ಏನೇನು ಸಿಗ್ಬೋದು ಅಂತ ತೋರಿಸ್ತೀವಿ. ಹಂಗೆ ನೋಡ್ತಾ ಎಷ್ಟಿದೆ ಟಿಕೆಟ್ ಬಂದುಬಿಟ್ಟು 50 ರುಪೀಸ್ ಪರ್ ಪರ್ಸನ್ನು. ನೋಡಿ CGST ಎಲ್ಲ ನೀವೇ ನೋಡ್ಕೊಂಬಿಡಿ ಎಲ್ಲ. ಹೋಗೋಣ ಬನ್ನಿ, ಇಲ್ಲಿ ಜಾಸ್ತಿ ಲೇಟ್ ಮಾಡ್ತೀರ. ಹೋಮ್ ಡೆಕೋರ್ ಗೈಸ್, ಒಳಗೆ ಇಕ್ಕೊಂಬಿಡೋಣ. ಇದೇನು ಕಲ್ಲಿಂದ ಇದು ಸ್ಟೋನ್ ಕೆತ್ತಿರೋದು. ಓಹೋ, ನೋಡ್ತಾ ಇದೆ ರಿಕ್ಲೈನರು. Why is shaking like this? It's a rotatable. Rotate. ಚಿಕ್ಕದಾಯ್ತಲ್ವಾ? ಇವನ್ ಚೆನ್ನಾಗಿದೆ. ಫರ್ನಿಚರ್ ಬೇಜಾನ್ ಐತೆ. ಮೇನ್ ಅದೇ ಉದ್ದೇಶದಿಂದ. ಆ ಕಡೆನೂ ಇರ್ಬೋದು ಬೇರೆ, ಇದು ನೋಡೋಣ ಹಂಗೆ ಬನ್ನಿ. ಬರೀ ಇದೆ ಐತಲ್ಲ. ಇದೆಲ್ಲ ಥೈಲ್ಯಾಂಡ್ ಇಂಪೋರ್ಟೇನಾ? ಇಲ್ಲಿ ಸಿಗಲ್ವ ಈ ಥರ? ನಂಗೆ ಗೊತ್ತಾಯ್ತಾ ಇಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ ಅಪ್ಪ. ಇದೆಲ್ಲ ಇದು ಆ್ಯಡಲ್ಲೆಲ್ಲ ತೋರಿಸ್ತಾರಲ್ಲ, ಸೇಮ್ ಅದೇ ಥರನೇ. ಫುಲ್ ಒಳಗೋಯ್ತೈತೆ. ಟ್ರೈ ಮಾಡೋದು ಒಂದ್ಸಲಿ.
ಫುಲ್ಲು ಫರ್ನಿಚರೇ ಇದೆ, ಒಳಗಡೆ ಇರ್ಬೋದು ಬೇರೆದು. ಬನ್ನಿ, ಇದು ಯಾವ್ದು ಫ್ಲಾಗ್ ಹಾಕೋರು, ಇದು ಯಾವ ದೇಶದ್ದು ಹೇಳ್ರಿ ನೋಡೋಣ. ಅದಲ್ಲ, ಅಲ್ಲಿ ಅಲ್ಲಲ್ಲ, ಅಲ್ಲಿ ಯಾವ ದೇಶದದು ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಕಲ್ ತರ ಚೇರ್ ಇದು, ಸ್ಟೋನ್ ತರ. ಗಟ್ಟಿ ಇದೆ, ಪೇಂಟಿಂಗ್ ಆ ತರ ಮಾಡೋದು. ಇಲ್ಲಿ ಯಾವ್ದೋ ಇದೆ, ಮಾಡಿ ಮೇಲೆ ಹಾಕ್ಸ್ಕೋಬಹುದು. ಫುಲ್ ಕಬ್ಬಿಣದಿಂದ ಇದು ಮಾಡಿರೋದು. ಏನೋ ಗ್ರಿಪ್ ಹಿಡಿಯತ್ತೆ ಏನೋ ಗೊತ್ತಿಲ್ಲ. ಬೇಡ, ಅಳ್ಳಾಡ್ತೈತೆ ಬಿಡ್ಗಿ. ಏನ್ ಬೀಳಲ್ಲ ಅನ್ಸತ್ತೆ, ಆದ್ರೂ ಬೇಡ, ಹಂಗೆ ಸಾಕು. ಮಾಡಿ ಮೇಲೆ ಇರತ್ತಲ್ಲ, ಅದು ಹಂಗೆ ಫಿಟ್ ಮಾಡಿಬಿಡ್ತಾರೆ ಅನ್ಸತ್ತಲ್ವಾ. ಅದನ್ನೇ ಫುಲ್ಲು ಹಿಂಗೆ ಎತ್ಕೊಂಡೋಗಿ ಮೇಲೆ ಹಂಗೆ ಫಿಟ್, ಫುಲ್ಲು ಸೆಟ್. ಕೈಯಲ್ಲಿ ಮಾಡಿರೋದು ಹ್ಯಾಂಡಿಕ್ರಾಫ್ಟ್. ಓಹೋ, ಫ್ರೇಮ್ ರಾಧೆ ಕೃಷ್ಣ. ಬೈ ಒನ್ ಗೆಟ್ ಒನ್ ಫ್ರೀನಾ? ಹಾಸಿಗೆ ಗೊತ್ತಾಗತ್ತೆ, ದೂರದಿಂದ ಸೇಮ್ ಲ್ಯಾಂಪ್ ಹಚ್ದಂಗೆ ಐತೆ ಬೆಂಕಿ ನೋಡಿ. ದೇವ್ರ ಫೋಟೋನು ಐತೆ. ಇಲ್ಯೂಷನ್ ನಾರ್ಮಲ್ ಇಲ್ಲ ಅನ್ಸತ್ತಲ್ಲ, ಬರೀ ಇದೆ ಇಲ್ಲಿ. 3D ತರ ನೋಡ್ತಾ ಇದ್ರೆ ನೋಡಿ, ಆಫ್ ಆಯ್ತಾ? 3D ತರ ನೋಡ್ತಾ ಇದ್ರೆ ನೋಡಿ, ದೇವ್ರ ಫೋಟೋನು ಐತೆ. 5D डिफरेंस क्या है 3D 5D में? क्या डिफरेंस होता है? बात ऐसी है, 3D पिक्चर में केवल 3 पिक्चर दिखते थे अलग अलग। हाँ, अभी 5D पिक्चर में आपको एक ही पिक्चर दिखता है, बट वो रियलिस्टिक दिखता है। ये देखिए, ऐसा देखेंगे तो ऐसा फील होगा कि ऐसा रियल में एलिफेंट। हाँ, ये पिक्चर है, क्योंकि अभी इसमें 5 लेयर्स इंक्रीज हो गए सर, उसके हिसाब उसके वजह से पिक्चर इसे बाहर दिखती है। ये देखिए, इसका पिक्चर नेचुरली पिक्चर इसे बाहर भी दिखता है, ऐसा फील होता है। कितने का है एक? ये साइज 1800 का है। हाँ, ये फॉर छोटा 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 साइज छोटा साइज ही है। देखिए, इसमें भी फील कर सकते हैं आप, जस्ट लीफ को टच करके देखिए। हाँ, ये सिट्जू डॉग में है क्या? हाँ, सिट्जू डॉग। ಫುಲ್ ಈ ಸೈಡ್ ಇಂದ ಕಾಣುತ್ತೆ. Yes, sir. 5D photos, 5D pics. All of 5D photos, sir, not 3D. 5D means come out of 3D.
Yes, 5 degrees Oh. come out of it. See, slowly touch your mouth and बिल्कुल set ये just come मिल जाएगा. ये साइज बड़ा साइज small size. सिड्जू में है। देखिए सिड्जू आपको कौन सा डॉग है तो ये बाल रहता है ना, जो लंबा बाल बाल, रहते हैं, हाँ लंबा बाल। ऐसा वैसा नहीं ಫುಲ್ ಐತೆ ಇದು, ಎಲ್ಲ ಐತೆ, ಅದು ಸಪ್ರೇಟ್ ಒಂದಿಲ್ಲ. ಚೆನ್ನಾಗೈತಲ್ಲ ಇದು, ಪರವಾಗಿಲ್ಲ, ಎಲ್ಲ ಇದೆ ಅದು. ಅಲ್ಲ ಅದೊಂದು ಇದ್ದಿದ್ರೆ ಓಕೆ, ಅದಿರೋದೇ ಇಲ್ಲ. Last supper दोनों small size में है. ಬಜ್ಜೀಸ್ ಫ್ರೇಮ್ ಹೊಡೆದು ಬರ್ತಾ ಇದ್ದಂಗೆ ಐತಲ್ಲ ಇದು. ಓಕೆ, ಬ್ಲ್ಯಾಕ್ ಅಂದರೆ ಇರುತ್ತೆ. जो डॉग बोल रहे सर वो नहीं है ಅದ್ರಲ್ಲಿ ಇದ್ದಿದ್ರೆ ತಗೋಬೋದಾಗಿತ್ತಲ್ವಾ, ಅದ್ರಲ್ಲಿ ಇಲ್ಲ, ಬರೀ ಬೇರೆದೇ ಐತಲ್ಲ ಅದಕ್ಕೆ. ಆಮೇಲೆ ಅವ್ನು ನೋಡ್ಬಿಟ್ಟು ಎಲ್ಲಿ ನಾನೇ ಇಲ್ಲ ಬೇರೆಯವ್ರು ತಂದಿದ್ಯಾ. अभी मैं फ्री घूम रही हूँ. 35 ಸೇಲ್ ಮಾಡೋದು 30,000 ಮಾಡ್ತೀವಿ ನಾವು ಲ್ಯಾಟೆಕ್ಸ್ ತಗೊಳ್ಳಿ ಈ ತರ ಬರುತ್ತೆ ಇದರಲ್ಲಿ 4 ಓ ಇದೆ ಕೆಳಗಡೆ ಅಲ್ಲಿ ನೋಡಿದ್ರಲ್ಲ, ಸೇಮ್ ಅದೇ ತರಾನೇ, ಇಲ್ಲ ಇದು 8 ಇಂಚಸ್ ಅಲ್ಲಿ ನಿಮಗೆ ಬೋನ್ಸ್ ಇರುತ್ತೆ. ಸೇಮ್ ಅದೇ ತರಾನೇ. ಬೆಡ್ ನೋಡಿದ್ರಲ್ಲ ಅದೇ ತರ, ಬ್ಯಾಂಬೂದು. ಚೆನ್ನಾಗೈತಲ್ಲ ಇದು. ಕ್ಯಾಮ್ರಾ ಲವರ್ಸ್ ಚೆನ್ನಾಗೈತೆ ಇದು. ಎಷ್ಟು ಚೆನ್ನಾಯ್ತಾ, ಎಷ್ಟು ಚೆನ್ನಾಯ್ತಾ. 200. 200 ये 250. 100 करो एक. ले लीजिए. हाँ बैटरी से क्यों, बैटरी क्यों इधर? तो बेटी ने फिर लाइट जलाया कैसे? ಲೈಟ್ ಓ ಇದರ್ ಲೈಟ್. ಇಲ್ಲಿ ಲೈಟ್ ಐತೆ, ನಾನು ಲೈಟೇ ನೋಡಿಲ್ಲ, ನಾನು ಸುಮ್ಮನೆ ಅನ್ಕೊಂಡೆ ಇದು ಯಾವ್ದಿರ್ಲಿ. ದೊಡ್ಡ ಚೆನ್ನಾಗಿ ಅನ್ಸೈತೆ ನಂಗೆ, ಅಂದ್ರೆ ಒಂದು ಸ್ವಲ್ಪ ಅದು ಇಕ್ಕೊಳಕ್ಕಾಗಲ್ಲ, ದಪ್ಪ ಬರತ್ತೆ ಚೂರು. ಚಿಕ್ಕದೇ ಇರಲಿ ಅಲ್ಲ, ಸಣ್ಣದೇ ಇರಲಿ, ದೊಡ್ಡದಾಯ್ತು. ಈಚೇನು ರಾಶಿ ರಾಶಿ ಹಾಕೋರೆ, ಬೇರೆದಕ್ಕಿಂತ ಪರವಾಗಿ ಯಾವ್ದಾದ್ರು ಯೂನಿಕ್ ಆಗಿರೋದಿದ್ರೆ. ಎಲ್ಲ ಮಿನಿಯೇಚರ್ ಪಾಂಡದು. ಪಾಂಡ ಫುಲ್ಲು ಮಿನೇಚರ್ ಈ ಕಡೆ ಎಲ್ಲ. ಅಲ್ಲೂ ಮುಂದೆನೂ ಇರ್ಬೇಕು ಅಷ್ಟೇ ಅನ್ಸತ್ತೆ, ಬಿಟ್ರೆ ಮಧ್ಯ ಇಕ್ಕಕ್ಕೆ ಚೆನ್ನಾಗಿರತ್ತೆ ಇದು ಅಲ್ವಾ. ಫುಲ್ಲು ಅನ್ಸಿಂಕೇಬಲ್ ಶಿಪ್. ಸುಮ್ಮನೆ ಅದು ಶೋ ಲೈಟ್. ರ್ಯಾಬಿಟ್ ಚೆನ್ನಾಗೈತಲ್ಲ, ಜಾಗ ಇಲ್ಲ ಇಡಕ್ಕೆ, ಚೆನ್ನಾಗಿದೆ ಫುಲ್ ಕಲರ್. ಇಡತ್ತೆ ಗೊತ್ತಾಗಲ್ಲ, ಇದು ಐತೆ. ದೊಡ್ಡದಾಗ ಐತಿದು, ಇನ್ನೇ ಹಿಂಗೆ ಇಡೋದು, ಇಷ್ಟಿಷ್ಟು ಮನೆಗೆ ಹಾಕೋದಿದೆ ಇದು.
ಏನ್ ಅದೇ ಇವಿಲ್ ಐ ಅಲ್ವಾ ಗೈಸ್, ಅದೇ ತರ ನೋಡಿ ಇವಿಲ್ ಐ ಅಂತ. ಅದು ಯಾವ ಪುಣ್ಯಾತ್ಮಕ ಹಿಡಿದ್ನೋ ಗೊತ್ತಿಲ್ಲ. ಫುಲ್ ಇದನ್ನ ಟ್ರೆಂಡ್ನ ಫುಲ್ ಫಾಲೋ ಮಾಡ್ತಾ ಇದಾರೆ ಎಲ್ಲಾರು. ನೋಡಿ ನಿಮ್ಗೂ ಗೊತ್ತಿರತ್ತೆ, ಅಲ್ಲೈತಲ್ಲ ಬ್ಲೂ ಕಲರ್ ಒಂಥರ ದಪ್ಪು ಕಣ್ಣು, ಅದು ಯಾವ ಕಡೆದು ಅಂತ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನೋಡಿದೀನಿ ರೀಲ್ಸ್ ಅಲ್ಲಿ ಎಲ್ಲ ಹಾಕಿರ್ತಾರೆ. ಅದು ನೋಡಿ ಅಷ್ಟೇ ಇಷ್ಟಪ್ಪ. ಅದು ಬೇರೆ ಯಾವ್ದೋ ನಮ್ಮ ಕಡೆ ಹಾಕ್ತಾರಲ್ಲ ದೃಷ್ಟಿದು ಬೊಂಬೆ, ಆ ಥರ ಅವ್ರ ಕಡೆ ಅದು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಬನ್ನಿ. ಬಾದಾಮಿ ಡ್ರೈ ಫ್ರೂಟ್ಸ್, ಚಿನ್ನ ಚೈನ್ ಎಲ್ಲ ಇಟ್ಬಿಟ್ಟವ್ರೆ. ಇರಾನ್ ಅನಿಯನ್, ಒಳ್ಳೆ ಚಿನ್ನ ಮೀನ, ಚಿನ್ನಿ ಮಿನ್ನಿ. ಫುಲ್ಲು ಅಂಗಡಿ ಫುಲ್ಲು ಚಿನ್ಮಿನಿ. ಇದು ಯಾವ ದೇಶದಿದು? ಗೋಲ್ಡನ್ ವೈಟ್, ದುಬೈದು ಸ್ವೀಟ್ಸ್. ಇದೇ ತರ ಸೇಮ್. टेस्ट कितना है? बबल गम ತರ ಪೇಸ್ಟ್ ಫ್ಲೇವರ್ ಇದೆಲ್ಲ ಏನಿದು? ಲೈಟರ್ ಗ್ಯಾಸ್ ಕಾಣಿಸೋದು. USB 180 ಮಾಡಿಲ್ಲ ಅಷ್ಟು. 200 pixels, sales man, not bonus. Demo work. Just 1 minute press on fire. Gas stove. Candle also. Recharge. For charge how many? One time charge. One time. 15 to 20 days usually. Charger in the C-type charger, mobile charger. Good product. 300 रुपए के 6 पैकेट है, 500 रुपए के 13 पैकेट है। ಇದು ಚೆನ್ನಾಗಿದೆ. मैडम पापड़े ಇದೊಂದು ತಗೊಂಡಿದ್ದೀನಿ ಅಷ್ಟೇ. ನೋಡಿ ಏನಿಲ್ಲ, ಇದು ಹಿಂಗೆ ಬಂದರೆ ಹಿಂಗೆ ಲೈಟ್ ಬರುತ್ತೆ ಅಷ್ಟೇ. ಒಂದು ಸ್ವಲ್ಪ ಯೂನಿಕ್ ಆಗಿ ಅನಿಸ್ತು ನನಗೆ, ಅದಕ್ಕೆ ಇದನ್ನು ತಗೊಂಡಿದ್ದೀನಿ ಅಷ್ಟೇ. ನೀವು ಬಂದಾಗ ನೋಡಿ ಎಷ್ಟೊಂದು ತುಂಬ ಥರ ಇದೆ ಕೀ ಚೈನ್ಸು. ನೋಡಿ ಇಷ್ಟದಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದು ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಗೈಸ್ ಏನೇನಿತ್ತು ಏನು ಕತೆ ಅಂದ್ಬಿಟ್ಟು ಎಲ್ಲ ನೋಡಿದ್ದೀರಾ ಅನ್ಸತ್ತೆ ಅಂದ್ಕೊಂಡಿದ್ದೀನಿ ನಾನು. ನೋಡಿಲ್ಲ ಅಂದರೆ ಇನ್ನೊಂದ್ಸಲಿ ನೋಡಿ ಕ್ಲೀನಾಗಿ ಬರ್ಬೋದು, ಆರಾಮಾಗಿ ತೊಗೊಬೋದು, ಪರ್ಚೇಸ್ ಮಾಡ್ಬೋದು. ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಇದೊಂದು ಪರ್ಚೇಸ್ ಮಾಡಿದ್ದೀನಿ ನಾನು. ನೋಡಿ ಇದು ಬಂದ್ಬಿಟ್ಟು ಲೈಟ್ರು, ನೋಡಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅಂಟ್ಸೋದು ನೋಡಿ, USB ಎಲೆಕ್ಟ್ರಿಕ್ಕು. ಇದೊಂದು ಸ್ವಲ್ಪ ಯೂನಿಕ್ ಅನಿಸ್ತು ನನಗೆ, ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ನೀವು ಬನ್ನಿ ನೋಡಿ, ಫರ್ನಿಚರು ಎಲ್ಲ ಮನೆ ಎಲ್ಲ ತೊಗೊಂಡಿರ್ತೀರಲ್ಲ ಹೊಸ್ದಾಗೆ, ಫರ್ನಿಚರ್ ಎಲ್ಲ ನೋಡ್ತಾ ಇರೋರು ಬಂದು ನೋಡಿ, ಚೆನ್ನಾಗಿದೆ ತೊಗೊಬೋದು. ಆದರೆ ರೇಟ್ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಾವ್ರೆ, ನೀವು ಬಾರ್ಗಿನ್ನು ಮಾಡಬೇಕು. ನಿಮ್ಮ ಬಾರ್ಗಿನ್ ಸ್ಕಿಲ್ ಹೆಂಗಿದೆಯೋ ಅದು ತಕ್ಕಂಗೆ ಸಿಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜಾಸ್ತಿ ರೇಟ್ ಹೇಳ್ತಾವ್ರೆ ತುಂಬ, ನೀವು ಬಾರ್ಗಿನ್ ಹೆಂಗೆ ಮಾಡ್ತೀರೋ ಹಂಗೆ ಸಿಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ಚಾಕ್ಲೇಟ್ ದುಬೈದೆಲ್ಲ ಎಷ್ಟೊಂದಿದೆ ಚಾಕ್ಲೇಟು, ಬಂದು ಒಂದ್ಸಲಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ, ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಮ್ಮ ಚಾನಲ್ ನೋಡಿದರೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ. ನಾನು ನಿಮ್ಮ RX ಮತ್ತೊಂದು ಖರಾಬ್ ಬ್ಲಾಗಲ್ಲಿ. ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.